ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲಿದ್ದಾರೆ ರಾಜೀವ್ ಗೌಡ? ಯಾಕೆ ತಲೆಮರೆಸಿಕೊಂಡಿದ್ದಾರೆ? ಯಾವಾಗ ಇವರ ಬಂಧನ ಯಾವಾಗ? ಅಥವಾ ರಾಜೀವ್ ಗೌಡ ವಿರುದ್ಧ ಕ್ರಮ ಯಾವಾಗ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಇದ್ದಾರಾ ಧಮಕಿ ರಾಜೀವ್ ಗೌಡ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಹುಶಃ ಪೊಲೀಸ್ ಅವರಿಗೆ ಎಲ್ಲೋ ಒಂದು ರೀತಿಯಾಗಿ ಒಂದು ಹಿಂಟ್ ಸಿಕ್ಕಿರಬಹುದು ಅಥವಾ ಗೊತ್ತಾಗಿರಬಹುದು ಮಂಗಳೂರಲ್ಲಿ ಏನಾದ್ರೂ ಇದ್ದಾರಾ ರಾಜೀವ್ ಗೌಡ ಅಂತ ಹೇಳಿ. ಹಾಗಾಗಿ ಮಂಗಳೂರಿನಲ್ಲಿ ಪೊಲೀಸರಿಂದ ತಲಾಶ್ ನಡೀತಾ ಇದೆ. ಕೇರಳ ಅಥವಾ ಗೋವಾಕ್ಕೆ ರಾಜೀವ್ ಗೌಡ ಎಸ್ಕೇಪ್ ಆಗಿರಬಹುದು. ಖಾಕಿ ಎಂಟ್ರಿ ಆಗ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರಾ ರಾಜೀವ್ ಗೌಡ ಅನ್ನೋ ಪ್ರಶ್ನೆ. ಮಂಗಳೂರಿನಲ್ಲಿ ಮೂರ್ನಾಲ್ಕು ದಿನದಿಂದ ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ರಾಜೀವ್ ಗೌಡಗೆ ಮಂಗಳೂರಿನ ಉದ್ಯಮಿಯ ಅಭಯ ಇದೆಯಾ? ಈಗಾಗಲೇ ಸಚಿವರ ಒತ್ತಡ ಇದೆ. ಕೆಲವೊಂದು ಸಚಿವರು ರಾಜೀವ್ ಗೌಡ ಅವರನ್ನ ಬಂಧಿಸಬಾರದು ಅಂತ ಹೇಳಿ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಇದೀಗ ಯಾವುದೋ ಉದ್ಯಮಿಯ ಸಪೋರ್ಟ್ ಇದೆಯಾ ಅನ್ನೋ ಪ್ರಶ್ನೆ. ನೆರೆಯ ರಾಜ್ಯದಲ್ಲಿ ಆಶ್ರಯ ಪಡೆಯಲು ಸಕಲ ನೆರವು. ಮಂಗಳೂರಿನ ರೈಲ್ವೆ ನಿಲ್ದಾಣದ ಬಳಿ ಕಾರು ಇದೀಗ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್. ನೋಡ್ತಾ ಇದೀವಿ, ಇಷ್ಟು ದಿನ ಆದ್ರೂ ಕೂಡ ಬಹುಶಃ ಮೊದಲನೇ ಈ ಒಂದು ಕೇಸ್ ಅಂತ ಅನ್ಸುತ್ತೆ. ಇಷ್ಟು ದಿನ ಆದ್ರೂ ಕೂಡ ಆರೋಪಿ ಬಂಧನ ಆಗ್ಲಿಲ್ಲ. ಇದೀಗ ಮಂಗಳೂರಿನ ರೈಲ್ವೆ ಹತ್ರ ಒಂದು ಕಾರ್ ಪತ್ತೆ ಆಗಿರುವಂತದ್ದು, ಅದು ಕೂಡ ರಾಜೀವ್ ಗೌಡ ಕಾರು. ಹಾಗಾಗಿ ಯಾವ ರೀತಿಯಾಗಿ ಪೊಲೀಸರು ಈ ಒಂದು ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ? ಸದ್ಯಕ್ಕೆ ಏನಾದ್ರೂ ಮಾಹಿತಿ ಇದೆಯಾ ಎಲ್ಲಿದ್ದಾರೆ ರಾಜೀವ್ ಗೌಡ ಅಂತ? ರೋಶ್ನಿ, ಕಳೆದ ಕೆಲ ದಿನಗಳಿಂದ ನಾಪತ್ತೆಯಾಗಿದ್ದ ರಾಜೀವ್ ಗೌಡ ಅಂದ್ರೆ ಕೆಎಸ್ ಅಧಿಕಾರಿಗೆ ನಿಂದಿಸಿ ತಲೆಮರೆಸಿಕೊಂಡಿರುವ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಆರೋಪಿ ರಾಜೀವ್ ಗೌಡನ ಕಾರು ಇದೀಗ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪತ್ತೆಯಾಗಿದೆ. ಮಂಗಳೂರಿನಿಂದ ಈ ಬಗ್ಗೆ ಜಾಡಿ ಹಿಡಿದಿರುವ ಪೊಲೀಸರು ಮಂಗಳೂರಿನಿಂದ ಕೇರಳ ಅಥವಾ ಗೋವಾಕ್ಕೆ ಎಸ್ಕೇಪ್ ಆಗಿರುವ ಸಂಖ್ಯೆ ಕೂಡ ವ್ಯಕ್ತವಾಗಿದೆ. ಅದರಿಂದ ಕಳೆದ 3-4 ದಿನಗಳಿಂದ ಕೂಡ ಪೊಲೀಸರು ಶೋಧ ಕಾರ್ಯ ಕೂಡ ನಡೆಸಿದ್ದರು. ಆದರೆ ಮಂಗಳೂರಿನ ಒಬ್ಬ ಪ್ರತಿಷ್ಠಿತ ಉದ್ಯಮಿ ರಾಜೀವ್ ಗೌಡನಿಗೆ ಆಶ್ರಯ ನೀಡಿದ್ದರಿಂದ ಕೂಡ ಶಂಕೆ ವ್ಯಕ್ತ ಆಗಿದೆ. ಇದರಿಂದಾಗಿ ರಾಜೀವ್ ಗೌಡ ಕೇರಳ ಅಥವಾ ಗೋವಾಕ್ಕೆ ಎಸ್ಕೇಪ್ ಆಗಿದ್ದನೋ ಅಲ್ಲ, ಅಥವಾ ಇಲ್ಲಿ ಮಂಗಳೂರಲ್ಲಿ ಇದ್ದನೋ, ಅಥವಾ ಎಲ್ಲಿಯಾದರೂ ರೆಸಾರ್ಟ್ ನಲ್ಲಿ ತಂಗಿರ್ತಾನೆಂದು ಕೂಡ ತನಿಖೆ ನಡೆಸಿದ್ದಾರೆ. ಅದರಿಂದಾಗಿ ರಾಜೀವ್ ಗೌಡಗೆ ಯಾರೆಲ್ಲ ಆಶ್ರಯ ನೀಡಲು ಯಾರೆಲ್ಲ ಸಹಾಯ ಮಾಡಿರ್ತಾರೆ ಅವರನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಲು ತನಿಖೆ ನಡೆಸಿದ್ದಾರೆ. ಓಕೆ, ಥ್ಯಾಂಕ್ ಯು ಶಶಿಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪೌರಾಯುಕ್ತೆ ಧಮಕಿ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ರಾಜೀವ್ ಗೌಡ ಕಾರೇನೋ ಪತ್ತೆಯಾಗಿದೆ. ಆದ್ರೆ ರಾಜೀವ್ ಗೌಡ ಎಲ್ಲಿದ್ದಾನೆ, ಎಷ್ಟು ದಿನ ಅಂತ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಸದ್ಯಕ್ಕೆ ಶೋಧ ಕಾರ್ಯ ಏನೋ ನಡೀತಾ ಇದೆ.